ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾವಿಂದು ಅಗ್ರಹಾರದಲ್ಲಿದ್ದೇವೆ. ಅಂದರೆ ಜಕ್ಕೂರಿನ ಬಳಿ ಇರುವಂತಹ ಅಗ್ರಹಾರ. ಈ ಅಗ್ರಹಾರದ ವಿಶೇಷ ಏನು ಅಂದರೆ, ಈ ಅಗ್ರಹಾರದಲ್ಲೊಂದು ಶಾಸನ ಇದೆ. ಆ ಶಾಸನ ಈ ಅಗ್ರಹಾರವನ್ನು ನಿರ್ಮಿಸಿದಕ್ಕಂತಹ ವ್ಯಕ್ತಿಯ ಹೆಸರಿನಲ್ಲಿದೆ. ಮತ್ತು ಈ ಅಗ್ರಹಾರವನ್ನು ಏನಕ್ಕೆ ನಿರ್ಮಿಸಿದ ಮತ್ತು ಆ ಶಾಸನದಲ್ಲಿ ಏನಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತು ಈ ಅಗ್ರಹಾರದಲ್ಲಿ ವೇಣುಗೋಪಾಲ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಈ ವೀರಗಲ್ಲನ್ನು ಇಟ್ಟಿದ್ದಾರೆ. ಇದು ನೋಡ್ಬೋದು, ಅರ್ಧ ಒಡೆದೋಗಿದೆ. ಅದನ್ನು ಜೋಡಿಸಿ ಇಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು, ಕೈಯಲ್ಲೇನೋ ಒಂದು ಆಯುಧ ಇದೆ. ಅದು ಸ್ವಲ್ಪ ಅಷ್ಟೊಂದು ಇದಾಗಿ ಕಾಣಿಸ್ತಾ ಇಲ್ಲ. ಈ ಕೈಯಲ್ಲೊಂದು ಬರ್ಚಿ ಇದೆ, ನೋಡ್ಬೋದು. ಆಗಿನ ಕಾಲದ ಇದು ಯಾವುದೋ ಒಂದು ವೀರಗಲ್ಲು. ಮೋಸ್ಟ್ಲಿ ಕೆಳಗೆ ದನ ಕರುಗಳು ಇದು ಶತ್ರುವಿನ ಮೇಲೆ ದಾಳಿ ಮಾಡ್ತಿರೋಂತಹ ಒಂದು ವೀರಗಲ್ಲಾಗಿದೆ. ನೀವು ನೋಡ್ತಿರ್ಬೋದು, ಇದು ಒಡೆದೋಗಿದೆ, ಅರ್ಧ ಒಡೆದೋಗಿದೆ. ಬಿಲ್ಲು ಕೂಡ ಇದೆ, ಅವನ ಕೈಯಲ್ಲಿ ಬಿಲ್ಲು ಇದೆ. ಕಡೆ ಒಂದು ಖಡ್ಗನೂ ಇದೆ, ನೋಡ್ಬೋದು. ಒಂದು ವೀರಗಲ್ಲಿನ ವ್ಯಕ್ತಿಯ ತಲೆ ಮೇಲೆ ಪೇಟವನ್ನು ಎಷ್ಟು ಇದರಾಗಿ ಕೆತ್ತಿದ್ದಾರೆ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂಥ ಮರದ ಕೆಳಗೆ ಇದು ಸಂರಕ್ಷಿಸಿ ಇಡಲಾಗಿದೆ, ನೋಡ್ಬೋದು. ಇದು ಆಂಜನೇಯ ಸ್ವಾಮಿ ದೇವಾಲಯ, ಅದರ ಪಕ್ಕದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಾಲಯ. ಬನ್ನಿ ಈಗ ಶಾಸನದ ಬಳಿ ಹೋಗೋಣ. ಅರುಳಾಳ ಪೆರುಮಾಳ್ ಕಣ್ಣಪ್ಪನು ಸುಮಾರು 700 ವರ್ಷದ ಹಿಂದೆ ಅರುಳಾಳ ಮೂರ್ತಿ ಅಗ್ರಹಾರ ಎಂಬ ಊರನ್ನು ನಿರ್ಮಿಸಿದನು. ಇದೇ ಅಗ್ರಹಾರ. ಈತನು ತಮ್ಮ ಪೂರ್ವಜರೊಬ್ಬರ ಶ್ರಾದ್ದದ ವಿಧಿವಿಧಾನವನ್ನು ನೆರವೇರಿಸಿ ವಿದ್ಯಾದಾನಕ್ಕಾಗಿ ಈ ಅಗ್ರಹಾರವನ್ನು ಸ್ಥಾಪಿಸಿದ್ದಾನೆ. ಸಾಮಾನ್ಯವಾಗಿ ಶ್ರಾದ್ದವನ್ನು ಸೂತಕದ ವಾತಾವರಣದಲ್ಲಿ ಮಾಡಲಾಗುತ್ತದೆ. ಆದರೆ ಇಲ್ಲಿ ಅರುಳಾಳ ಪೆರುಮಾಳ್ ಕಣ್ಣಪ್ಪನು ಹೊಸ ವಿದ್ಯಾ ಕೇಂದ್ರವೊಂದನ್ನು ಸ್ಥಾಪಿಸಿ ಮಾದರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಈ ಶಾಸನವನ್ನು ದಾನ ನೀಡಿದ ದಿನ ಉತ್ತರಾಯಣ ಪುಣ್ಯಕಾಲ ಎಂದಿರುವುದು ಆ ಪ್ರದೇಶದಲ್ಲಿ ಮತ್ತು ಜನರಿಗೆ ಖಗೋಳ ಆಧಾರಿತ ಪುಣ್ಯ ದಿನಗಳ ಪರಿಚಯ ಇತ್ತು ಎಂಬುದು ತಿಳಿಯುತ್ತೆ. ಬನ್ನಿ ಈ ಶಾಸನದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಇದು ತಮಿಳು ಲಿಪಿಯಲ್ಲಿದೆ. ಅರುಳಾಳ ಪೆರುಮಾಳ್ ಕಣ್ಣಪ್ಪನು ತನಗೆ ಕೊಡುಗೆಯಾಗಿ ಬಂದ ಭೂಮಿಯಾದ ಚಪ್ಪಾತೈಪಳ್ಳಿ ಅಂದರೆ ಸಂಪಿಗೆಹಳ್ಳಿ ಜಮೀನಿನಲ್ಲಿ ಅಗ್ರಹಾರವನ್ನು ನಿರ್ಮಿಸಿ ಅದಕ್ಕೆ ಅರುಳಾಳ ಮೂರ್ತಿ ಅಗ್ರಹಾರ ಎಂದು ನಾಮಕರಣ ಮಾಡ್ತಾನೆ. ಅದನ್ನು 11 ಜನರ ವಿಭಿನ್ನ ಗೋತ್ರದ ಬ್ರಾಹ್ಮಣರಿಗೆ ಶ್ರಾದ್ದಕ್ಕಾಗಿ ದಾನ ನೀಡಿದನು ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ದಾನದಲ್ಲಿ ವಿಳಾಯ್ಬುಟ್ಟೈ ಅಂದರೆ ತಮಿಳಿನಲ್ಲಿದೆ ಎಂಬ ಕೆರೆ ಮತ್ತು ಇತರ ಹೊಲ ಗದ್ದೆ ಭೂಮಿಗಳು ಸೇರಿದ್ದವು. ಮಹಾಸಾಮಂತಾಧಿಪತಿಯಾದ ಮಹಿಳೆಯ ನಾಯಕ ಮತ್ತು ಇಲೈಪಾಕ್ಕನಾಡಿನವರು ಅಂದರೆ ಯಲಕ್ಕನಾಡಗೌಡರ ಸಮ್ಮುಖದಲ್ಲಿ ದಾನ ನೀಡಿದನು. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಮ್ರಾಜ್ಯದ ಅರಸ ಇಮ್ಮಡಿ ಹರಿಯಪ್ಪ ಒಡೆಯರು ರಾಜ್ಯವಾಳುತ್ತಿದ್ದರು ಎಂಬುದು ಈ ಶಾಸನದಲ್ಲಿ ಉಲ್ಲೇಖವಾಗಿದೆ. ನೋಡ್ತಿರ್ಬೋದು, ಇದು ತಮಿಳು ಲಿಪಿಯಲ್ಲಿದೆ. ಇಲ್ಲಿ ಮೇಲೆ ನೋಡ್ತಿರ್ಬೋದು, ಇದು ನಮ್ಮ ಜನರು ಮಚ್ಚು ಒಂದು ಅವರ ಆಯುಧಗಳನ್ನು ಶಾರ್ಪ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ಅಷ್ಟೊಂದು ಸಾಫ್ಟ್ ಆಗಿದೆ. ಮೇಲೆ ನೋಡ್ಬೋದು ನೀವು. ಈ ಶಾಸನವನ್ನು ಕೆ ನರಸಿಂಹನ್ ಸರ್ ಮತ್ತು ಧನ್ಪಾಲ್ ಸರ್ ಅವರು ಗ್ರಾಮಸ್ಥರ ಜೊತೆಗೂಡಿ ಈ ಶಾಸನವನ್ನು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಮತ್ತು ಈ ಶಾಸನದ ಮಹತ್ವ ಏನಂತ ಹೇಳಿದರೆ, ಈ ಶಾಸನವು ಅಗ್ರಹಾರ ಊರನ್ನು ಸಾಲಿವಾಹನ ಶಕ 1350ರಲ್ಲಿ ಅಂದರೆ ಸುಮಾರು 700 ವರ್ಷಗಳ ಹಿಂದೆ ಅರುಳಾಳ ಪೆರುಮಾಳ್ ಕಣ್ಣಪ್ಪನು ನಿರ್ಮಿಸಿದನು ಎಂದು ತಿಳಿಯುತ್ತೆ. ಈ ಶಾಸನವು ಮರಣದ ತರುವಾಯ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮಾಡುವ ಶ್ರಾದ್ದವನ್ನು ಉಲ್ಲೇಖಿಸಿರುವ ವಿಶೇಷ ಶಾಸನವಾಗಿದೆ. ಸಾಮಾನ್ಯವಾಗಿ 3 ಜನ ಬ್ರಾಹ್ಮಣರಿಗೆ ದಾನ ಕೊಡುವುದನ್ನು ಶಾಸನಗಳು ತಿಳಿಸುತ್ತವೆ. ಆದರೆ ಈ ಶಾಸನ 11 ಜನ ನಾನಾ ಗೋತ್ರದ ಬ್ರಾಹ್ಮಣರಿಗೆ ದಾನ ನೀಡಿರುವುದು ಇದರಲ್ಲಿ ವಿಶೇಷ.
ಈ ಪ್ರದೇಶದಲ್ಲಿ ಜನರು ಆಚರಿಸುತ್ತಿದ್ದ ಆಚರಣೆಗಳಿಗೆ ಇದೊಂದು ಐತಿಹಾಸಿಕ ದಾಖಲೆ ಎಂದು ಹೇಳ್ಬೋದು. ಈ ಶಾಸನದಲ್ಲಿ ವಿಶೇಷವಾಗಿ ಅಗ್ರಹಾರ ಗ್ರಾಮದ ಜೊತೆಗೆ ಪಕ್ಕದಲ್ಲೇ ಶಿವನಪಳ್ಳಿ ಅಂದರೆ ಶಿವನಹಳ್ಳಿ, ಚಾಪತ್ತೈಪಳ್ಳಿ ಅಂದರೆ ಸಂಪಿಗೆಹಳ್ಳಿಯ ಮೊದಲ ಉಲ್ಲೇಖವಿದ್ದು, ಈ ಗ್ರಾಮಗಳು ಸಹ ಸುಮಾರು 700 ವರ್ಷಗಳ ಹಳೆಯ ಗ್ರಾಮಗಳಾಗಿವೆ ಎಂದು, ಅಗ್ರಹಾರ ನಿರ್ಮಾಣಕ್ಕೂ ಮೊದಲೇ ಶಿವನಹಳ್ಳಿ, ಸಂಪಿಗೆಹಳ್ಳಿ ಗ್ರಾಮಗಳಿದ್ವು ಅಂತ ನಾವು ಇದರಲ್ಲಿ ಕಂಡುಕೊಳ್ಬೋದು. ನೋಡ್ಬೋದು, ಇದು ವೀರಾಂಜನೇಯ ಸ್ವಾಮಿಯ ದೇವಾಲಯ, ಪಕ್ಕದಲ್ಲಿರ್ತಕ್ಕಂಥ ಒಂದು ವೀರಾಂಜನೇಯ ಸ್ವಾಮಿ ದೇವಾಲಯ. ಮತ್ತು ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಪೆರಿಯ ಏರಿಯು ಬಹುಶಃ ಜಕ್ಕೂರು ಕೆರೆಯಾಗಿರ್ಬೋದು. ಏಕೆಂದರೆ ಅಗ್ರಹಾರ ಸಮೀಪದಲ್ಲಿ ದೊಡ್ಡ ಕೆರೆ ಅಂದರೆ ಅದು ಜಕ್ಕೂರಿನ ಕೆರೆಯೇ ಆಗಿದೆ. ಈ ಶಾಸನ ತಮಿಳು ಲಿಪಿಯಲ್ಲಿದೆ. ಇದನ್ನು ಧನ್ಪಾಲ್ ಸರ್ ಮತ್ತು ಕೆ ನರಸಿಂಹನ್ ಸರ್ ನೋಡಿ ಸುರಕ್ಷಿತವಾಗಿ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇಟ್ಟಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳು. ನೋಡ್ಬೋದು, ಇದು ವೇಣುಗೋಪಾಲ ಸ್ವಾಮಿ ದೇವಾಲಯ. ನಾನು ಹೋದಂತಹ ಸಮಯದಲ್ಲಿ ಮುಚ್ಚಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅಗ್ರಹಾರದ ಅರುಳಾಳು ಪೆರುಮಾಳ್ ಕಣ್ಣಪ್ಪನ ಒಂದು ಶಾಸನ. ಇಂತಹ ಐತಿಹಾಸಿಕ ಸ್ಥಳಗಳ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಮಾಹಿತಿಯಲ್ಲಿ ತಪ್ಪಿದ್ದರೆ ಕ್ಷಮಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.